ಮುಂದೆ ಚಾಂದ್ರಯುಗಾದಿಯ ಹಾಗೆ ಹೇಳಿದ ಆರಂಭ ಆಗುತ್ತೆ ಎನ್ನುವುದನ್ನು ಚೈತ್ರೇ ಮಾಸಿ ಜಗದ್ಬ್ರಹ್ಮ ಸಸರ್ಜ ಪ್ರಥಮೇ ಹನಿ. ಚೈತ್ರ ಮಾಸದ ಮೊದಲ ದಿನದಲ್ಲಿ ಚತುರ್ಮುಖಿ ಜಗತ್ತಿನ ಸೃಷ್ಟಿ ಮಾಡಿದ. ಚತುರ್ಮುಖಿಗೂ ಮೊದಲೇ ಸೃಷ್ಟಿಯಾಗಿ ಬಂದಿದ್ದಾನೆ. ಹಾಗಾಗಿ ಈ ಕಾಲದ ಸೃಷ್ಟಿಯನ್ನು ಚತುರ್ಮುಖ ಮಾಡಿದ್ದರಿಂದ ಅದನ್ನು ಶುಕ್ಲಪಕ್ಷೇ ಸಮಗ್ರಂತು ತದಾ ಸೂರ್ಯೋದಯೇ ಸತಿ ಪ್ರಚೋದಯಾಮಾಸ ತದಾ. ವಾಸ್ತವವಾಗಿ ಇಡೀ ಜಗತ್ತನ್ನು ಕಾಲಸ್ಥೆ ಗಣನಾಮವಿ. ಸ್ಟಾರ್ಟ್ ಎನ್ನುವುದು ಹೇಳಿದ್ದವನೇ ಯಾವತ್ತು. ಅದರಿಂದ ಸಂವತ್ಸರ, ಯುಗಾದಿ, ವರ್ಷಾದಿ ಎನ್ನುವುದನ್ನು ಮಾಡಿದವ. ಯುಗ ಅಂದರೆ ಸಣ್ಣ ಲೆಕ್ಕ ನಮ್ಮದು. ಕಲಿಯುಗ ಶುರುವಾಯಿತು, ಕೃತಯುಗ ಅಂತ ಕೇಳಿಬಿಡಿ. ಯುಗ ಅಂದರೆ ಕಾಲ, ವರ್ಷ ಅಂತ ಅರ್ಥ. ವರ್ಷಾದಿಯನ್ನು ನಮಗಿದೇ ದೊಡ್ಡದು ಯುಗಾದಿ ಕರ್ಮ. ಮುಂದಿನ ಯುಗದಲ್ಲಿ ಇದ್ದೇವೋ ಇಲ್ಲೋ ಗೊತ್ತಿಲ್ಲ ನಮಗೆ, ಮುಂದಿನ ವರ್ಷದಕ್ಕೋಸ್ಕರ ಇದನ್ನು ನಾವು ಗೌಜಾಗಿ ಯುಗಾದಿಯಿಂದ ಕರೆಯುವುದು. ಅಂದರೆ ಚೈತ್ರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಮೊದಲಿಗೆ ಚತುರ್ಮುಖ ಸೃಷ್ಟಿ ಮಾಡಿದ್ರಿಂದ ಇಲ್ಲಿ ಗಮ್ಮತ್ತು ಏನು ಕೇಳಿದರೆ ಶುಕ್ಲ ಪಕ್ಷ ಇರಲಿಕ್ಕೆ ಹೋಗಿ 15ನೇ ದಿನ ಪೂರ್ಣಿಮೆ ಆಗ್ತದೆ, ಮತ್ತು ಕೃಷ್ಣ ಪಕ್ಷವೇ ಬರ್ತದೆ. ಆದರೆ ಇದು ಪೌರ್ಣಿಮಾ ಅಂತವ ಅಮ ಅಂತವ ಮಾಸ ಲೆಕ್ಕ ಅಂತೇಳಿ ಗಲಾಟೆ ಮಾಡಲಿಕ್ಕೆ ಇಲ್ಲ. ಶುರುವಾದದ್ದು ಚೈತ್ರ ಮಾಸ, ಅದರಲ್ಲಿಯೂ ಶುಕ್ಲ ಪಕ್ಷ. ಹಾಗಾಗಿ ಇದಕ್ಕಿಂತ ಮೊದಲು ಅಮಾವಾಸ್ಯೆ ಇತ್ತೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಅರ್ಥ ಮಾಡಿ. ಯಾರಾದರೂ ಚಾಂದ್ರಮಾನ ಲೆಕ್ಕದಲ್ಲಿ ಅದು ಶ್ರಾವಣ ಅಂದರೆ ಹೀಗೆ, ಸೌರಮಾನ ಲೆಕ್ಕದಲ್ಲಿ ಅದು ಭಾದ್ರಪದ ಅಂದರೆ ಹೀಗೆ, ಅದನ್ನು ಕೃಷ್ಣಾಷ್ಟಮಿ ಅಂದರೆ ಹಾಗೆ ಅಂತ ಏನು ಗಲಾಟೆ ಮಾಡ್ತಾರೆ, ಅವರಿಗೆ ಚೂರು ಯುಗಾದಿಯನ್ನು ಹೇಗೆ ಮಾಡಿದ್ದು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಹೇಳಿದರೆ ಅರ್ಥ ಆಗ್ತದೆ. ಇಲ್ಲಾದರೆ ಯಾವ ಜನ್ಮದಲ್ಲಿಯೂ ಅರ್ಥ ಆಗುವುದಿಲ್ಲ, ಅದರಾಚೆ ಹೇಳಲಿಕ್ಕೆ ಬರೋದಿಲ್ಲ. ಹೀಗೆ ಭಾಳ ಸುಂದರವಾಗಿ ಚೈತ್ರ ಮಾಸದ ಶುಕ್ಲಪಕ್ಷ, ಅದಕ್ಕೆ ಎರಡೆರಡು ಶಬ್ದ ಹೇಳಿದ್ದೇನೆ. ಪ್ರಥಮ ದಿನ ಪಾಡ್ಯದಲ್ಲಿಯೇ ಸೃಷ್ಟಿಯಾದದ್ದು. ಅದರ ಸೃಷ್ಟಿ ಇದಕ್ಕಿಂತ ಮೊದಲು ಚೈತ್ರ ಮಾಸದ ಕೃಷ್ಣ ಪಕ್ಷ ಮುಗಿದೀತು ಅಂತ ಹೇಳಲಿಕ್ಕೆ ಪೂರ್ಣಿಮಾ ಅಂತ ಇವರಿಗೆ ದಡ್ಡರಿಗೆ ಗೊತ್ತಿಲ್ಲ. ಮುಂಡೆಯವರು ಮೀಲಿಕ್ಕೆ ಹೋಗುವಾಗಲೂ ಇವ್ರಿಗೆ ಕಣ್ಣು ಕಾಣೋದಿಲ್ಲ. ಪೂರ್ಣಿಮೆಗೆ ಮಾಸ ಆಗೋದು ಅಂತ ಹೇಳಲಿಕ್ಕೆಲ್ಲ ಹೋಗಬೇಡಿ, ಶಬ್ದ ಪ್ರಯೋಗ ಮಾಡಬೇಡಿ, ಚೆನ್ನಾಗಿಟ್ಕೊಳ್ಳಿ. ಯಾವುದೇ ಮಾಸದ ಸ್ನಾನ ಆದರೂ ಆರಂಭ ಮಾಡೋದು ಶುಕ್ಲ ಪಕ್ಷದಲ್ಲಿ. ನಿಮ್ಮ ಧರ್ಮಶಾಸ್ತ್ರ ಗಂಟಿಟ್ಟು ಇದ್ದರೆ ಹಾಗೆ ಗಂಟಿದ್ದುಕೊಳ್ಳಿ. ನಮಗೆ ತತ್ವಕ್ಕೆ ವಿರೋಧ ಆಗದಿದ್ದರೆ ಸರಿ. ಸೃಷ್ಟಿಯ ತತ್ವಕ್ಕೆ ವಿರೋಧ ಆಗುವ ಧರ್ಮಶಾಸ್ತ್ರವನ್ನು ನಾವು ಒಪ್ಪುವುದಿಲ್ಲ. ತತ್ವಶಾಸ್ತ್ರ ಬೇರೆ, ಧರ್ಮಶಾಸ್ತ್ರ ಬೇರೆ ಅಂತ ಅರ್ಥ ಮಾಡಿಕೊಳ್ಳುವುದು ಮೊದಲು ನಾವು ಕಲಿಬೇಕಾದ ಸಂಗತಿ. ಇಲ್ಲಾದರೆ ಅಲ್ಲೇ ಹಾಗೆ ಆಗಬೇಕಾಗ್ತದೆ. ಅದರಿಂದ ಈ ಪ್ರಮಾಣಗಳಷ್ಟು ಚಂದವಾಗಿ ನನ್ನನ್ನು ಮಾತಾಡಿಸಿವೆ. ಸ್ಮರೇ ಸರ್ವತ್ರ ಕರ್ಮಾದವು. ವಾಸ್ತವವಾಗಿ ನಾವು ಕರ್ಮ ಶುರು ಮಾಡುವಾಗ ಏನು ಹೇಳಬೇಕು ಎನ್ನುವುದನ್ನು ಒಂದು ಗೆರೆ ಕೊಟ್ಟಿದ್ದೇನೆ. ಶುರು ಮಾಡುವುದು ಹೇಗೆ ಅಂತ. ಎಲ್ಲ ವಿಷಯದಲ್ಲಿ ಆರಂಭ ಮಾಡಲಿಕ್ಕಿರುವುದು ಚಾಂದ್ರಮಾನ ಪ್ರಕಾರದಲ್ಲಿ. ನಾವು ಹೇಳುವಾಗ ಸಂಕಲ್ಪ ಮಾಡುವಾಗ ನಾನು ಸಂಕಲ್ಪದ ಮಾತು ಮುಂದೆ ಕೊಟ್ಟಿದ್ದೇನೆ. ಹೇಳುವಾಗ ಏನು ಹೇಳ್ತೇವೆ ನಾವು? ಸಂವತ್ಸರೇ, ಆನಂತರ ಚೈತ್ರ ಮಾಸೆ ಋತು ಹೇಳುತ್ತೇವೆ. ಅಯನ ಉತ್ತರಾಯಣೆ, ಆನಂತರ ಮತ್ತೆ ಪುನಃ ಋತು ಹೇಳ್ತೇವೆ, ವಸಂತ ಋತುವು, ಮತ್ತು ಅದರ ಚೈತ್ರ ಮಾಸೆ ಶುಕ್ಲಪಕ್ಷೆ ಪಂಚಮ್ಯಾಮ ಹೇಳುತ್ತೇವೆ. ಹಾಗಾದರೆ ಎಲ್ಲ ಕಡೆಯಲ್ಲಿ ತಿಥಿ ಆಗೋದು ಹೇಗೆ? ಚಂದ್ರ ಹೋಗಿಯೇ. ಮಾಸ ಬರುವುದು ಹೇಗೆ? ಚಂದ್ರನಿಂದಲೇ. ಋತುಗಳು ನಡೆಯುವುದು ಹೇಗೆ? ಮಾಸಕ್ಕೆ ಅನುಗುಣವಾಗಿ. ಆದ್ದರಿಂದ ಚಂದ್ರನನ್ನು ತಪ್ಪಿಸಿ ನಿಮಗೆ ಲೆಕ್ಕ ಹೇಳಲಿಕ್ಕೆ ಬರುವುದಿಲ್ಲ. ಸೂರ್ಯನಲ್ಲಿ ತಿಥಿ ಆಗುವುದಿಲ್ಲ, ಲೆಕ್ಕ ಹಾಕ್ಕೊಳ್ಳಿ. ಸೂರ್ಯನಿಗೆ ಮಾಸದ ವ್ಯವಸ್ಥೆ ಇಲ್ಲ, ಚಂದ್ರನಿಂದ. ಹೇಗೆ ಅಂತ ಕೇಳುವನಾ? ಚೈತ್ರ ಮಾಸ ಎನ್ನುವುದು ಹೇಗೆ? ಚಿತ್ರ ನಕ್ಷತ್ರದಲ್ಲಿ ಹುಣ್ಣಿಮೆ ಇದ್ದರೆ, ಯಾವ ತಿಂಗಳಿನಲ್ಲಿ ಹುಣ್ಣಿಮೆಯಲ್ಲಿ ಚಿತ್ರಾ ನಕ್ಷತ್ರಕ್ಕೆ ಸಂಪರ್ಕ ಆಗ್ತದೋ ಅದು ಚೈತ್ರ ಅಂತ ಕರೆದದ್ದು. ವಿಶಾಖ ನಕ್ಷತ್ರ ಬಂದರೆ ಅದು ವೈಶಾಖ. ಜ್ಯೇಷ್ಠ ನಕ್ಷತ್ರ ಬಂದರೆ ಅದು ಜ್ಯೇಷ್ಠ. ಆಷಾಢ ನಕ್ಷತ್ರ ಇದ್ದರೆ, ಪೂರ್ವಾಷಾಢ ಉತ್ತರಾಷಾಢ ಇದ್ದರೆ ಅದು ಆಷಾಢ. ಶ್ರವಣ ನಕ್ಷತ್ರ ಇದ್ದದ್ದು ಶ್ರಾವಣ. ಉತ್ತರ ಭಾದ್ರ ಪೂರ್ವಭಾದ್ರ ಇದ್ದರೆ ಅದು ಭಾದ್ರಪದ. ಅಶ್ವಿನಿ ನಕ್ಷತ್ರ ಇದ್ದರೆ ಅದು ಆಶ್ವೇಜ. ಅದೇ ಹಾಗಾಗಿ ಮಾಸ ಎನ್ನುವುದು ಡಿಪೆಂಡ್ಸ್ ಆನ್ ಚಂದ್ರನ ನಕ್ಷತ್ರದ ಗತಿಯಲ್ಲೇ ಆಗುವಂಥದ್ದು. ಅಂದ ನಂತರ ನೀವು ಕರ್ಮದಲ್ಲಿ ಹೇಳುವಾಗ ಎಲ್ಲವನ್ನು ಹೇಳಬೇಕೆಂದು ನಾನು ಕೊನೆ ಕೊಡ್ತೇನೆ. ಯಾವುದೇ ಕರ್ಮ ಮಾಡಿದಾಗಲೂ ವಾಸ್ತವವಾಗಿ ಚಾಂದ್ರಮಾನದ ಪ್ರಕಾರವೇ ಮಾಡಲಿಕ್ಕೆ. ನೆಕ್ಸ್ಟ್